ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ರೈತರೊಂದಿಗೆ ಎಳ್ಮಾಸಿ ಹಬ್ಬವನ್ನು ಅವರ ಶಾಸಕ ಪ್ರಭು ಚವ್ಹಾಣ್ ಆಚರಿಸಿದ್ದರು. ರೈತರಿಗೆ ಸುಖ, ಶಾಂತಿ, ನೆಮ್ಮದಿ ಕಲ್ಪಿಸಲಿ, ಉತ್ತಮ ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದರು. ಚಿದ್ರಿಯಲ್ಲಿ ಜರುಗಿದ ಶರಣ ಮೇದಾರ ಕೇತಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ. ವರ್ಷಕ್ಕೊಮ್ಮೆ ಕೇತಯ್ಯನ ಗದ್ದುಗೆ ದರ್ಶನ ಪಡೆಯಿರಿ. ಬಸವಲಿಂಗ ಪಟ್ಟದೇವರು. ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ 1 ತಿಂಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದವು. ಕೊನೆಯ ರವಿವಾರ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಿಂದ ಜನರು ಬಂದು ದೇವರ ದರ್ಶನ ಪಡೆದು ಪುನೀತರಾದರು ಎಂದು ದೇವಸ್ಥಾನದ ಅಧ್ಯಕ್ಷರಾದ ಪ್ರಕಾಶ್ ಮೇತ್ರೆ ತಿಳಿಸಿದ್ದರು. ನೌಬಾದ್ನಲ್ಲಿ ನೂತನವಾಗಿ ಆಕ್ಸಿಲೈಫ್ ಆಸ್ಪತ್ರೆಯನ್ನು ಜನವರಿ 2ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾಂತ್ ಗದ್ಗೆ ಮಾತನಾಡುತ್ತಾ ಹೇಳಿದರು. ಎಸ್ಪಿ ಫ್ಯಾಷನ್ ಮತ್ತು ಮಾಡೆಲಿಂಗ್ ಹಬ್ ಬೀದರ್ ವತಿಯಿಂದ ಜರುಗಿದ ಫ್ಯಾಷನ್ ಶೋ ವ್ಯಕ್ತಿತ್ವ ವಿಕಾಸಕ್ಕೆ ಫ್ಯಾಷನ್ ಶೋ ಸಹಕಾರಿ ರಂಜನಾ ಪಾಟೀಲ್. ಹಲ್ಬರ್ಗದ ರಾಚೋಟೇಶ್ವರ ಸಂಸ್ಥಾನ ಮಠದಲ್ಲಿ ಮನೆ ಮಾಡಿದ ಸಂಭ್ರಮ. ಸಿದ್ದರಾಮೇಶ್ವರ ಜಾತ್ರೆ 12 ಪಟ್ಟಾಧಿಕಾರ ಮಹೋತ್ಸವ ಇಂದಿನಿಂದ ನಡೆಯಲಿದೆ ಎಂದು ಹಾವ್ಗಿಲಿಂಗೇಶ್ವರ ಶಿವಾಚಾರ್ಯರು ತಿಳಿಸಿದ್ದರು. ಸುದ್ದಿಯ ವಿವರಗಳು. ಸ್ವಗ್ರಾಮ ಬೋತಿ ತಾಂಡದಲ್ಲಿ ಕೃಷಿ ಜಮೀನಿಗೆ ತೆರಳಿ ಪೂಜೆ ನೆರವೇರಿಸಿ ಚರಗ ಚೆಲ್ಲುವ ಮೂಲಕ ಭೂತಾಯಿಗೆ ನಮನ ಸಲ್ಲಿಸಿದರು. ಎಳಮಾಸೆ ಹಬ್ಬ ರೈತರಿಗೆ ಸುಖ, ಶಾಂತಿ, ನೆಮ್ಮದಿ ಕಲ್ಪಿಸಲಿ, ರೈತರ ಜೀವನ ಸಮೃದ್ಧವಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡರು. ನಂತರ ಕುಟುಂಬಸ್ಥರು, ಗ್ರಾಮಸ್ಥರು, ಮುಖಂಡರು ಹಾಗೂ ಆತ್ಮೀಯರೊಂದಿಗೆ ಕುಳಿತು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಬಜ್ಜಿ ಪಲ್ಯ, ಶೇಂಗಾ ಎಳ್ಳಿನ ಹೋಳಿಗೆಯನ್ನ ಸೇವಿಸಿದ್ದರು. ಇದೇ ವೇಳೆ ಶಾಸಕರು ಹೊಲದಲ್ಲಿನ ಮಠದಲ್ಲಿ ಜೋಕಾಲಿ ಆಡಿ ಖುಷಿಪಟ್ಟರು. ನಂತರ ಔರದ್ಬಿ ಹಾಗೂ ಕಮಲನಗರ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಂಚರಿಸಿ ರೈತರೊಂದಿಗೆ ಹಬ್ಬ ಆಚರಿಸಿದರು. ಔರದ್ನಲ್ಲಿ ಶಿವರಾಜ್ ಅಲ್ಮಜೆ, ಲಾದ ಗ್ರಾಮದಲ್ಲಿ ಶರಣಪ್ಪ ಮಿಠಾರೆ, ಚಾಂದೂರಿ ಸಂದೀಪ್ ಜಾಧವ್, ಹಕ್ಕೆಳದಲ್ಲಿ ಕಿರಣ್ ಪಾಟೀಲ್ ಅವರ ಹೊಲಗಳಿಗೆ ಭೇಟಿ ನೀಡಿದ್ದರು. ಬಳಿಕ ಮಾತನಾಡಿ, ನಮ್ಮ ಭಾಗದಲ್ಲಿ ರೈತರು ಆಚರಿಸುವ ದೊಡ್ಡ ಹಬ್ಬಗಳಲ್ಲಿ ಎಳ್ಮಾಸಿ ಪ್ರಮುಖ ಹಬ್ಬವಾಗಿದೆ. ಎಲ್ಲ ರೈತರು ತಮ್ಮ ಹೊಲಗಳಿಗೆ ತೆರಳಿ ಭೂತಾಯಿಗೆ ಪೂಜೆ ಸಲ್ಲಿಸಿ ಕುಟುಂಬಸ್ಥರೊಂದಿಗೆ ಸಹಭೋಜನ ಮಾಡುವ ಅಪರೂಪದ ಹಬ್ಬ ಎಂದು ಬಣ್ಣಿಸಿದರು. ಮಾಜಿ ಸಚಿವ ಪ್ರಭು ಬಿ ಚವ್ಹಾಣ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷ ನಾನು ರೈತರ ಜೊತೆಗೆ ಹಬ್ಬ ಆಚರಿಸುತ್ತಾ ಬಂದಿದ್ದೇನೆ. ಈ ವರ್ಷ ಕೂಡ ಔರದ್ಬಿ ಹಾಗೂ ಕಮಲನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ರೈತರ ಹೊಲಗಳಿಗೆ ಭೇಟಿ ನೀಡಿ ಹಬ್ಬ ಆಚರಿಸಿದ್ದೇನೆ. ಇದು ಭೂಮಾತೆ ಹಾಗೂ ರೈತರ ಮಹತ್ವವನ್ನು ಸಾರುವ ಹಬ್ಬವಾಗಿದೆ ಎಂದು ಹೇಳಿದ್ದರು. ನಾನು ಸದಾ ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದು, ಅವರ ಶ್ರೇಯಸ್ಸಿಗಾಗಿ ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ. ಕೃಷಿ, ತೋಟಗಾರಿಕೆ ಹಾಗೂ ಮತ್ತಿತರೆ ಇಲಾಖೆಗಳಿಂದ ರೈತರಿಗಾಗಿ ಇರುವ ಎಲ್ಲ ಯೋಜನೆಗಳನ್ನು ರೈತರು ಸದುಪಯೋಗ ಪಡೆಯುವಂತೆ ಪ್ರೇರಣೆ ನೀಡಲಾಗುತ್ತಿದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ದೊಂಡಿಬ ನರೋಟೆ, ಮಾರುತಿ ಚವ್ಹಾಣ್, ರಾಮಶೆಟ್ಟಿ ಪನ್ನಾಳೆ, ಬಾಲಾಜಿ ಠಾಕೂರ್, ಮಂಜುಸ್ವಾಮಿ, ಮಾದಪ್ಪ ಮಿಠಾರೆ, ಕೇರ್ಬಾ ಪವಾರ್ ಸೇರಿದಂತೆ ಇತರರು ಇದ್ದರು. मामाजी माफ करना. Kalau cuma kain bici ini, dapat di nekon. Aku tuh cek lah raise ni paling. Mama tu. Patara pen kyo ko ni? Bugi aure cara. Bugi deh. Olga. मारुति मामू आओ जी, साहब बुला रहे खाना खाने को. मारुति
दूर काय काय देख म्हणतो जो इधर नंगा काय काय देख गच काय बरो बरो गच काय पीछे से ढक लो अरे जो का अरे बस बस फोटो बस 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 ಈ ವರ್ಷ ಕೂಡ ಎಳ್ಳಮಾವಾಸ್ಯೆ ಅಮಾವಾಸ್ಯೆ ನಿಮಿತ್ತವಾಗಿ ಎಲ್ಲ ರೈತರಿಗೆ ಒಳ್ಳೆಯಾಗಲಿ, ರೈತರಿಗೆ ಅವರು ನೆಮ್ಮದಿ ಸುಖ ಶಾಂತಿ ಆಗಲಿ ಅದಕ್ಕಾಗಿ ನಾವು ಈ ವರ್ಷ ಹೊಲ ಬಂತು ಎಲ್ಲ ಅಮಾವಾಸ್ಯೆ ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿ, ಅರ್ಚನೆ ಮಾಡಿ, ಭೋಜನ ಮಾಡಿ ಬೇರೆ ಬೇರೆ ಹೊಲ ಕಾರ್ಯಕರ್ತ ಹೊಲ ಹೋಗ್ತಾಯಿದ್ವಿ. ಇಲ್ಲಿಂದ ಔರಾದ್ ಹೋಗ್ತಾಯಿದ್ದೀನಿ, ಔರಾದಾದ್ಮೇಲೆ ಲಾದಾ ಹೋಗ್ತಾಯಿದ್ದೀನಿ, ಲಾದಾ ಆದಮೇಲೆ ನಮ್ಮ ವಡ್ಗ ಹೋಗ್ತಾಯಿದ್ದೀನಿ. ಈ ಥರ ಅನೇಕ ನಮ್ಮ ಕಾರ್ಯಕರ್ತ ಹೊಲಕ್ಕೆ ಹೋಗಿ ಭೇಟಿ ಮಾಡಿ ಊಟ ಮಾಡಿ ಈ ಪ್ರಕಾರ ಇವತ್ತು ಪೂರ್ತಿ ದಿವಸ ಪ್ರೋಗ್ರಾಮ್ ಇರುತ್ತೆ. ಒನ್ಸ್ ಮೋರ್ ನಮ್ಮ ರೈತರಿಗೆ ಒಳ್ಳೆಯಾಗಲಿ ದೇವರ ಪ್ರಾರ್ಥನೆ ಮಾಡ್ತೀನಿ. ಮಹಾರಾಷ್ಟ್ರದ ಕಬಿಲ್ಧಾರ ಮತ್ತು ಪಂಡ್ರಾಪುರಕ್ಕೆ ಪಾಂಡುರಂಗನ ಅನುಯಾಯಿಗಳು ಹೋಗುವಂತೆ ಬೀದರ್ನ ಚಿದ್ರಿಯಲ್ಲಿರುವ ಮೇದಾರ ಕೇತಯ್ಯನವರ ಗದ್ದುಗೆಯ ದರ್ಶನವನ್ನು ವರ್ಷಕ್ಕೊಮ್ಮೆಯಾದರೂ ಮೇದಾರ ಸಮಾಜದ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು. ಧಾರ್ಮಿಕ ಅನುಯಾಯಿತತ್ವವನ್ನು ಶಾಶ್ವತಗೊಳಿಸಬೇಕೆಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದರು. ಬಸವೇಶ್ವರರ ಐಕ್ಯಕ್ಷೇತ್ರ ಕೂಡಲ ಸಂಗಮಕ್ಕೆ ಲಿಂಗಾಯತರು ಹೋಗುವಂತೆ ಮೇದಾರ ಕೇತಯ್ಯನ ಲಿಂಗ ಐಕ್ಯಕ್ಷೇತ್ರ ಚಿದ್ರಿ ಗದ್ದುಗೆಗೆ ಆಗಮಿಸಿ ವರ್ಷಕ್ಕೊಮ್ಮೆ ಬೃಹತ್ ಸಮ್ಮೇಳನ ನಡೆಸುವುದರ ಮುಖಾಂತರ ಮೇದಾರ ಸಮಾಜವನ್ನು ಸಂಘಟಿಸಬೇಕು. ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬುಗೆಯ ಮೂಲಕ ತಮ್ಮ ಐಕ್ಯತೆಯನ್ನು ಪ್ರದರ್ಶಿಸಬೇಕು. ಹೀಗಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ಸರ್ಕಾರ 10 ಎಕರೆ ಜಮೀನು ನೀಡಿ ಸಮಾಜದ ಸಮುದಾಯ ಭವನ, ದೊಡ್ಡ ಮೇಧಾರ ಅನುಭವ ಮಂಟಪ ನಿರ್ಮಿಸಿ ಕೊಡುತ್ತದೆ. ಮೇಧಾರ ಸಮಾಜದವರೊಂದಿಗೆ ನಾನಿದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮ ಸಮಾಜದ ಬೇಡಿಕೆಯನ್ನು ನಾನು ತಿಳಿಸುತ್ತೇನೆ. ನಾವೆಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೂ ಭೇಟಿಯಾಗೋಣ. ಮೇದಾರ ಕೇತಯ್ಯನವರ ಐಕ್ಯ ಸ್ಥಳ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಪೂಜ್ಯರು ತಿಳಿಸಿದ್ದರು. ಮಹಾರಾಷ್ಟ್ರದ ಮೂರ್ತಿಜಾಪುರ ಶಾಸಕ ಹರೀಶ್ ಪಿಂಪ್ಳೆ ಮಾತನಾಡಿ, ಸಮಾಜದ ಏಳಿಗೆಗೆ ಪ್ರತಿಯೊಬ್ಬರೂ ಶ್ರಮಪಡಬೇಕು. ಎಲ್ಲರೂ ನಮ್ಮವರೆಂದು ಇಂಬಿಟ್ಟಿಕೊಂಡು ಕೇತಯ್ಯನವರ ಸಮಾಧಿ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸೋಣ. ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ಆಗಮಿಸಿ ದರ್ಶನ ಪಡೆದು ಧನ್ಯರಾಗೋಣ. ಅದಕ್ಕೆ ಬೇಕಾಗುವ ಎಲ್ಲ ಸಹಕಾರ ನಾನು ನೀಡುವೆ ಎಂದು ಭರವಸೆ ನೀಡಿದ್ದರು. ಬೀದರ್ ಜಿಲ್ಲಾ ಮೇಧಾರ ಸಮಾಜ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಸಂಜೀವ್ ಕುಮಾರ್ ಮೇಧಾ ಮಾತನಾಡಿ, ರಾಜಸ್ಥಾನದ ಜೈಪುರದಿಂದ ಮೇಧಾರ ಕೇತಯ್ಯನವರ 3.5 ಅಡಿ ಎತ್ತರದ ಅಮೃತ ಶಿಲಾಪುತ್ಥಳಿ ಎಂದು ಈಗಾಗಲೇ ಅವರ ಕರ್ತುಗದ್ದಿಗೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅನಾವರಣಗೊಳಿಸಲಾಗಿದೆ. ಗದ್ದುಗೆ ಅಭಿವೃದ್ಧಿ ಮೇಧಾರ ಕೇತಯ್ಯ ಸಮುದಾಯ ಭವನಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ನಮ್ಮ ಸಮಾಜದ ಬೇಡಿಕೆಗೆ ಯಾವುದೇ ಸ್ಪಂದನೆ ನೀಡಿಲ್ಲ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ಮನವಿ ಸಲ್ಲಿಸಲಾಗುವುದು. ಆದಷ್ಟು ಬೇಗನೆ ನಮಗೆ ಬೀದರ್ನಲ್ಲಿ 2 ಎಕರೆ ಜಮೀನು ನೀಡಿ ಸಮುದಾಯ ಭವನ ನಿರ್ಮಿಸಿಕೊಡಬೇಕೆಂದು ತಿಳಿಸಿದ್ದರು. ವೇದಿಕೆ ಮೇಲೆ ಚಿತ್ರದುರ್ಗದ ಕೇತೇಶ್ವರ ಮಹಾಮಠದ ಮೇಧಾ ಗುರುಪೀಠದ ಪೀಠಾಧ್ಯಕ್ಷ ಪೂಜ್ಯ ಶ್ರೀ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಸ್ವಾಮಿಗಳ ನೇತೃತ್ವ ವಹಿಸಿದ್ದರು. ಜೇವರ್ಗಿಯ ಸಿದ್ದಬಸವ ಕಬೀರ್ನಾಥ ಸ್ವಾಮಿಗಳು, ಶಂಕರಲಿಂಗ ಸ್ವಾಮಿಗಳು, ಬಸವ ನಾಗಿದೇವ ಶರಣರು, ಸರ್ದಾರ್ ಸೇವಾಲಾಲ್ ಸ್ವಾಮಿಗಳು ಸೇರಿದಂತೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ, ಸುರೇಶ್ ಮೇಧಾ, ಶಿವಶರಣಪ್ಪ ಉಗ್ಗಿ ಪಾಟೀಲ್, ಹನುಮಂತಪ್ಪ ಮೇಧಾ, ಸಿಪಿ ಪಾಟೀಲ್, ವೆಂಕಟರಾಮುಲು, ಅಮೃತರಾವ್ ಚಿಂಕೋಡೆ, ಬಸವರಾಜ್ ದಾವಣಗೆರೆ, ಕೋರ್ವ ಸಮಾಜದ ಸೂರ್ಯಕಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಬೀದರ್ ಜಿಲ್ಲಾ ಮೇಧಾರ ಸಮಾಜ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಶ್ರೀ ಗುರು ಮೇಧಾರ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿತು.
ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮೇದಾರ ಸಮಾಜದ ಶರಣೆಯರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆ ಸಂದರ್ಭದಲ್ಲಿ ಚೌಬಾರದ ಮೇದಾರ ಸಮಾಜದ ಗಲ್ಲಿಯಿಂದ ಕೇತಯ್ಯನವರ ಭಾವಚಿತ್ರದ ಮೆರವಣಿಗೆ ಚಿದ್ರಿಯ ಕೇತಯ್ಯ ಗದ್ದುಗೆಯವರೆಗೆ ಜರುಗಿತು. ಅದೇ ತರನಾಗಿ ಶ್ರೀಮತಿ ಸರೋಜಾ ಪಾಟೀಲ್ ಮೇಡಮ್ ಅವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನು ರಾಜ್ಕುಮಾರ್ ನಾಗೇಶ್ವರ್ ಬೀದರ್ ಅಧ್ಯಕ್ಷರು ಅವರು ಸಹಿತ ವೇದಿಕೆಗೆ ಆಗಮಿಸಬೇಕು. ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಾತ್ರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೂ ಎಲ್ಲ ಹಿರಿಯರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರಲಿಲ್ಲ, ನಾವು ಹೋಗಲಿಲ್ಲ, ನೀವು ಹೋಗಲಿಲ್ಲ ಅನ್ನೋದು ಬಹಳ ಮುಖ್ಯ ಅಲ್ಲ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದರೆ ನಾವು ಭಾಗವಹಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ದಯವಿಟ್ಟು ರಾಜೇಂದ್ರ ಎಲ್ಲರೂ ಕುಂಡ್ರಲಿಕ್ಕೆ ಹೇಳ್ರಿ, ಫೋಟೋ ಪ್ರೋಗ್ರಾಮ್ ಆಮೇಲೆ ದಯವಿಟ್ಟು. ನಿಮ್ಮ ಸಮಾಜದಾಗ ಒಂದು ಸ್ವಲ್ಪ ಮೈನಸ್ ಏನದ ಅಂದ್ರೆ ಎಲ್ಲ ಶರಣ ಬಂಧುಗಳೇ, ಇವತ್ತ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಮೇದಾರ ಕೇತಯ್ಯನವರ ಒಂದು ಐಕ್ಯ ಮಂಟಪದಲ್ಲಿ ಮೇದಾರ ಕೇತಯ್ಯನ ಮೂರ್ತಿ ಅನಾವರಣ ಸಮಾರಂಭ ಜರುಗ್ತಾ ಇರುವುದು ಬಹಳ ಸಂತೋಷ. ಈ ದೃಷ್ಟಿಯಿಂದ ಪ್ರತಿ ವರ್ಷಕ್ಕೊಮ್ಮೆ ಮೇದಾರ ಕೇತಯ್ಯನ ಸಮಾವೇಶ ಬೀದರ್ದಲ್ಲಿ, ಬಸವ ಕಲ್ಯಾಣದಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಸಮಾವೇಶ ನಡೆದರೆ ಈ ಸಮಾಜದ ಒಂದು ಅತ್ಯಂತ ಬಲಿಷ್ಠ ಸಂಘಟನೆ ಆಗ್ತದೆ ಅನ್ನುವಂಥ ನನ್ನ ಅನಿಸಿಕೆ ಇದೆ. ಆ ದೃಷ್ಟಿಯಿಂದ ಎಲ್ಲರೂ, ಯಾಕಂದರೆ ಇವತ್ತಿನ ಜನಜೀವನದಲ್ಲಿ ಸಂಘಟನೆಯೇ ಬಹಳ ಮಹತ್ವದ್ದು. ಅಂತಹ ಸಂಘಟನಾ ಶಕ್ತಿ ಆ ಸಮಾವೇಶ ಮಾಡೋದ್ರಿಂದಲೇ ಸಂಘಟನೆ ಬೆಳೀತದೆ. ಅದಕ್ಕೆ ಈ ಒಂದು ಮೇದಾರ ಕೇತಯ್ಯನವರ ಈ ಐಕ್ಯ ಮಂಟಪಂತೆ ಯಾರಿಗೂ ಗೊತ್ತಿರಲಿಲ್ಲ. ನಮಗೆ ಎಷ್ಟೋ ವರ್ಷ ಗೊತ್ತಿರಲಿಲ್ಲ. ನಂತರ ಅದು ಗೊತ್ತಾದ ನಂತರ ಅದಕ್ಕೆ ಪ್ರಾರಂಭ ಆಯಿತು ಬೆಳವಣಿಗೆಗೆ. ಇವತ್ತು ಐಕ್ಯ ಮಂಟಪ, ಮೂರ್ತಿ ಅನಾವರಣ, ಕಳಶಾರೋಹಣ ಇದೆಲ್ಲ ನಡೆದಿರೋದು ಒಂದು ಇಡೀ ಬಸವಣ್ಣನವರ ಒಂದು ಇತಿಹಾಸದಲ್ಲಿನೇ ಇದು ಅತ್ಯಂತ ಹರ್ಷದಾಯಕ ಆನಂದದ ಸಂಗತಿ. ಬಸವಣ್ಣನ ಎಲ್ಲ ಸಮಸ್ತ ಬಳಗಕ್ಕೂ, ಎಲ್ಲ ಶರಣರಿಗೂ ಭಾಳ ಸಂತೋಷ ಆಗ್ತದೆ. ಇಡೀ ಕರ್ನಾಟಕಕ್ಕೆ ಎಲ್ಲರ ವತಿಯಿಂದ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳಿ ನಾನು ಎರಡು ಮಾತನ್ನು बसवेश्वर महाराज के शरण श्री मेदार केतಯ್ಯ जी के समाधि स्थल पे आज जो मूर्ति की प्राण प्रतिष्ठा की है, इस कार्यक्रम में आए हुए सब संतगण और आप सब इस दिन के साक्षीदार है कि आप सबके उपस्थिति में आपके सामने आज पहली बार इतने बड़े पैमाने पे, इतने जोर शोर से, इतनी पूजा पाठ विधि से मेदार केतయ్య जी के समाधि पे उनका मूर्ति का अनावरण हुआ है। इसलिए मैं सबका धन्यवाद देता हूँ, आपका सबका अभिनंदन करता हूँ। स्थापನೆ ಮಾಡೋದ್ರ ಮುಖಾಂತರ ಜನಾಂಗದಲ್ಲಿ ಇವತ್ತು ಒಂದು ರೀತಿಯ ಸ್ವಾಭಿಮಾನ ಬರ್ತಕ್ಕಂಥದ್ದು. ನಮ್ಮ ಪೂರ್ವಿಕರನ್ನ ನಾವು ಸಂತರ ಜ್ಞಾಪಕ ಮಾಡತಕ್ಕಂಥ ಕೆಲಸವನ್ನ ಕೇದಾರ ಮಠದ ಸ್ವಾಮೀಜಿಗಳು ಮತ್ತು ಇಲ್ಲಿನ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೋಸ್ಕರ ಮೊದಲನೇದಾಗಿ ತಮ್ಮ ಎಲ್ಲ ಪ್ರಶ್ನೆಯವರಿಗೆ, ಸ್ವಾಮೀಜಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ, ಎರಡನೇ ಮುಸ್ಲಿಮ್ಸ್ ಇದ್ದಾರೆ, ಮೂರನೇ ಬುದ್ಧಿಸ್ಟ್ ಇದ್ದಾರೆ. ಭಾರತ ಹಂಗಿಲ್ಲ. 4 ವರ್ಣ ಇದೆ, 6,000 ಜಾತಿ ಇದೆ, 1 ಲಕ್ಷ ಜಾತಿ ಇದೆ.
ಹಾಗಾಗಿ ಇವತ್ತು ಪ್ರತಿಯೊಂದು ಜಾತಿಗೂ ಕೂಡ ಕಷ್ಟ ಸುಖ ನಷ್ಟ ಅವಮಾನಗಳಿಗೆ ಕೂಡ ಅನುಭವಿಸ್ತಾ ಬಂದಿದ್ದೀವಿ. ಕಲ್ಯಾಣದ ಶರಣರಲ್ಲಿ ಶರಣರ ದಯಮಾಡಿ ಸಾಹೇಬ್ರೆ ಪ್ಲೀಸ್ ನೋಡಿ, ನಾವು ಮೈಕ್ನಲ್ಲಿ ಹೇಳಿದ್ರು ಅವ್ರ ಧ್ಯಾನ ಇಲ್ಲಿದೆ ನೋಡಿ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಮಹಾಶರಣ ಮೇದಾರ ಕೇತಯ್ಯನವರ ಈ ಒಂದು ಜನ್ಮ ದಿನೋತ್ಸವದ ಈ ಒಂದು ಮೂರ್ತಿಯ ಪ್ರತಿಷ್ಠಾಪನದ ಕಾರ್ಯದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಬಹುಶಃ ನಾನು ಮೇದಾರ ಕೇತಯ್ಯ ಸ್ವಾಮೀಜಿಗಳಿಗೆ ಸುಮಾರು ವರ್ಷಗಳ ಹಿಂದೆ ಭೇಟಿಯಾಗಿದ್ದೆ. ಇವತ್ತು ನೋಡಿ, ಒಬ್ಬ ಮಠಕ್ಕೆ ಸ್ವಾಮಿ ಆಗ್ರಿ ಅಂತ ಹೇಳಿದಾಗ ಬಿಬ್ಬಳನ್ನ ಸಮझ ಬಂದಿ होते बरटी सांग थोड़ा संगत जातो. ನಮ್ಮ ಮೇದಾರ ಕೇತಯ್ಯ ಗುರುಗಳು ನಮ್ಮ ಮಠಕ್ಕೆ ಬರಬೇಕಾದಲ್ಲಿ ಅವರಲ್ಲಿ ಎಷ್ಟು ಸಮತಾ ಭಾವ ಇದೆ, ಅವರಲ್ಲಿ ಎಷ್ಟು ತ್ಯಾಗದ ಭಾವ ಇದೆ, ಎಷ್ಟು ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇದೆ. ಇವತ್ತು ಸ್ವಾಮಿ ಆಗ್ರಿ ಅಂತ ಕೇಳಿದ್ರ ಅವ್ರು ಏನ್ ಹೇಳ್ತಾರ, ಎಷ್ಟು ಕಾಲೇಜ್ ಅದ, ಎಷ್ಟು ರೊಕ್ಕ ಅದ, ಎಷ್ಟು ಹೊಲ ಅದ, ಎಷ್ಟು ಜಾಗಿರಿ ಅದ ಅಂತ ಹೇಳಿ ಕೇಳ್ತಾರೆ. ಆದ್ರೆ ನಮ್ಮ ಮೇದಾರ ಕೇತಯ್ಯ ಸ್ವಾಮಿಗಳು ಯಾವುದು ಕೇಳಿಲ್ಲ, ಈ ಸಮಾಜವನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ನಮ್ಮ ಗುರುಪೀಠಕ್ಕೆ ಅಲಂಕರಿಸಿರ್ತಕ್ಕಂಥ ಮಹಾಮಹಿಮರು ನಮ್ಮ ಇಮ್ಮಡಿ ಮೇದಾರ ಕೇತಯ್ಯ ಗುರುಗಳು ಬಸವಣ್ಣ. ಭಾಳ ಮಹತ್ವದ ದಿನ ನಮ್ಮ ಮೇಧಾ ಸಮಾಜಕ್ಕೆ. ಯಾಕಂದರೆ 12ನೇ ಶತಮಾನದಲ್ಲಿ ಶ್ರೀ ಶರಣ ಮೇದಾರ ಕೇತಯ್ಯ ಒಬ್ಬರು ಅಲ್ಲಿಂದ ಒಂದು ಮಹಾಶರಣ ಇದ್ದರು. ಅವ್ರದ್ದು ಇವತ್ತು ಮೂರ್ತಿ ಆವರಣ ಆಗಿದೆ, ಕಳಸಾರೋಹಣ ಆಗಿದೆ. ನಮ್ಮ ಸಮಾಜಿಗೆ ನಮಗೆ ಇಲ್ಲಿ ಗದ್ಗೆ ಅಂತ ಖುನ ಇದ್ದಿಲ್ಲ, ಭಾಲ್ಕಿ ಅಪ್ಪರ ಕಡೆ ನಮ್ಗೆ ಖುನ ಇತ್ತು. ಇದು ನಿಮ್ಮ ಶರಣರ ಗದ್ಗೆ ಅದ, 12ನೇ ಶತಮಾನದಾಗಿನ ಗದ್ಗೆ ಅದ. ಇದಕ್ಕೆ ಏನಾರು ಜೀವನ ಒಂದು ಉದ್ಧಾರ ಮಾಡಿರಿ ಅಂದ್ರೆ ನಾ ಸ್ವತಃ ನಮ್ಮ ಮೇಧಾ ಸಮಾಜ ಎಲ್ಲ ಕುಲ ಬಾಂಧವರು ಕಲ್ತು ಅದಕ್ಕೊಂದು ಅನುಭವ ಮಂಟಪ ಪ್ಲೇ ಮಾಡಿ ಒಂದು ರೂಪರೋಷ ತೋರಿಸಿ ಅದಕ್ಕೊಂದು ಮೂರ್ತಿ ಸ್ಥಾಪನೆ ಮಾಡಿದೆವು. ನಮ್ಮ ಮೇಧಾ ಜನರಿಗೆ ಎಲ್ಲರಿಗೂ ಹೇಳ್ತೀನಿ, ಆಲ್ ಇಂಡಿಯಾ ಅಖಿಲ ಭಾರತ ಮೇಧಾ ಸಮಾಜದವ್ರಿಗೆ ಎಲ್ಲರಿಗೆ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಕಸಿ ಹೇಳ್ತೀನಿ. ಸರ್ಕಾರದಿಂದ ಈ ತನಕ 10 ರೂಪಾಯಿ ಕೊಟ್ಟಿಲ್ಲ. ಮತ್ತು ಡಿ ಸಿಗೆ ನಾ ಎಲ್ಲ ಮೆಮೊರಮ್ ಕೊಟ್ಟೀನಿ. ನಾ ಬೀದರ್ ಡಿಸ್ಟಿಕ್ ಅಧ್ಯಕ್ಷ ಇದ್ದ, ಈಗ ನಾ ಬೀದರ್ ಇದು ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ನಾ ಬೀದರ್ ಜಿಲ್ಲೆ ಇದ್ದೆ, ಭಾಳ ಫೈಟ್ ಮಾಡೀನಿ. ಒಟ್ಟು 1 ರೂಪಾಯಿ 1 ಕಾಸು ಕೊಟ್ಟಿಲ್ಲ ನಮ್ಮ ಸಮಾಜಕ್ಕೆ, ಜಾಗ ಕೊಟ್ಟಿಲ್ಲ, ಏನೂ ಇಲ್ಲ. ಅದು ನಮ್ಮ ಮೈನತ್ತು, ನಮ್ಮ ಬುಟ್ಟಿ ಮರ ಮಾಡಿದ್ದು ನಮ್ಮದೆಲ್ಲ ಕುಲ ಬಾಂಧವ್ರದ್ದು ಅಷ್ಟು ಮಾಡಿ ನಾ ಕಟ್ಟೀನಿ. ಗೌರ್ಮೆಂಟ್ಗೆ ನಾನು ಹೇಳ್ತೀನಿ, ಅವ್ರು ನಮ್ಮ ಸಮಾಜಕ್ಕೆ ಒಟ್ಟು ಏನು ಕೇಳ್ತಾನೇ ಇಲ್ಲ. ಈಗ ಅದೇ ಅದ್ರ ಕಡೆ ಈಶ್ವರ್ ಖಂಡ್ರೆ ಇವತ್ತು ಬಂದವರು ಮೆಮೊರಮ್ ಕೊಡ್ಬೇಕಂದಿದ್ದೆವು. ಅದು ಮನಮೋಹನ್ ಸಿಂಗ್ ತೀರ್ಕೊಂಡಿನ ಕಡೆದು ಅವ್ರು ಬಂದಿಲ್ಲ. ಈ ಗೌರ್ಮೆಂಟಿಗೆ ನಾನು ಇಷ್ಟು ಹೇಳ್ತೀನಿ, ದಯಮಾಡಿ ನಮಗೊಂದು 2 ಎಕರೆ ಎಲ್ಲರ ಒಂದು ಅನುಭವ ಮಂಟಪ, ಶ್ರೀ ಶರಣ ಮೇದಾರ ಕೇತಯ್ಯ ಅನುಭವ ಮಂಟಪ ಮಾಡಿಕೊಡೋ ಕಡೆ ನಾನು ಇಷ್ಟು ಇಚ್ಛೆ ಕೇಳಿ ಅವ್ರಿಗೊಂದು ಮೆಮೊರಮ್ ಕೊಡ್ಬೇಕಲ್ಲತ್ತೀನಿ. ಇಷ್ಟು ಹೇಳಿ ನನ್ನ ವಿನಂತಿ. ಭಾಲ್ಕಿ ತಾಲೂಕಿನ ಖಾನಾಪುರದಲ್ಲಿ ಮೈಲಾರ್ ಮಲ್ಲಣ್ಣ ದೇವರ ಜಾತ್ರಾ ಮಹೋತ್ಸವವು ಡಿಸೆಂಬರ್ 7ರಿಂದ ಜನವರಿ 3ರವರೆಗೆ ನಡೆಯಲಿದೆ. ಸುಮಾರು 5 ರವಿವಾರ ಬಂದಿವೆ. ಕೊನೆಯ ರವಿವಾರ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಿಂದ ಹಲವು ರಾಜ್ಯಗಳಿಂದ ಜನರು ಬಂದು ದರ್ಶನ ಪಡೆದರು. 5ನೇ ರವಿವಾರ ನಂದಿಯ ಮೇಲೆ ಮೆರವಣಿಗೆ, ಪಲ್ಲಕ್ಕಿ ಉತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಎಂದು ಮೈಲಾರ್ ಮಲ್ಲಣ್ಣ ದೇವಸ್ಥಾನದ ಅಧ್ಯಕ್ಷರಾದ ಪ್ರಕಾಶ್ ಮೈತ್ರೆ ಮಾತನಾಡುತ್ತಾ ಹೇಳಿದರು. ಅಲ್ಲದೆ ಇಲ್ಲಿ 108 ತೀರ್ಥಕುಂಡಗಳಿದ್ದು ಒಂದೊಂದು ಕುಂಡವು ಒಂದೊಂದು ವಿಶೇಷತೆಯನ್ನ ಹೊಂದಿವೆ. ಭಂಡಾರ ಮತ್ತು ಕೊಬ್ಬರಿಯನ್ನ ವಿಜಯದ ಸಂಕೇತವಾಗಿ ಬರುವಂತಹ ಭಕ್ತಾದಿಗಳು ಹಾರಿಸುತ್ತಾರೆ. ದೇವರು ಮತ್ತು ದೈತ್ಯರ ಮಧ್ಯೆ ಯುದ್ಧ ನಡೆಯುವ ಸಮಯದಲ್ಲಿ ದೇವತೆಗಳ ಸೈನ್ಯಕ್ಕೆ ಗಾಯವಾದಾಗ ಮೈಲಾರ್ ಮಲ್ಲಣ್ಣ ಈ ಒಂದು ಭಂಡಾರವನ್ನ ಹಚ್ಚಿ ಗಾಯವನ್ನ ವಾಸಿ ಮಾಡುತ್ತಿದ್ದರು ಎಂದು ದೇವಸ್ಥಾನದ ಅರ್ಚಕರಾದ ಆಕಾಶ್ ಅವರು ಮಾತನಾಡುತ್ತಾ ಹೇಳಿದ್ದರು.
आज रात्री या भगवंताची आरतीवरती फार मोठ्या प्रमाणामध्ये पालखी कार्यक्रम ದೂರದಿಂದ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಭಕ್ತ ಬಂಧು ಕೃಪಾಸಿಂಧು ರಾತ್ರಿ 8 ಗಂಟೆ ಸುಮಾರಿಗೆ ಆನೆ ಮೇಲೆ ಮಲ್ಲಾರಿ ಆನೆಯ ಅಂಬಾರಿ ಮೇಲ್ಮಕಾರಿ ಕುಂತು ಉಪ್ಪರವಾಗಿ ಲಾಸ್ಟ್ ದಿನ ಕ್ಷೇತ್ರ ಮೈದಾನ ಮಲ್ಲಣ್ಣ ದೇವಸ್ಥಾನ ತಂದೆಯಿಂದ ರಾತ್ರಿ 10 ಗಂಟೆಗೆ ಆನೆ ಮೇಲೆ ಅಂಬಾರಿ ಬಹಳ ವೈಭವದಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇವೆಯನ್ನು ತರಬೇಕೆಂದು सभी भक्तों से विनम्र विनती है आप अपनी शांतियों और समाधान से दर्शक इस महिला मल्लाना देवस्थान के अंदर उसके पास प्राथमिक आरोग्य केंद्र धनुराव की ओर से उचित आरोग्य सेवा रखा गया है। आप सभी भक्त उसका लाभ ले सकते हैं। सभी के लिए आरोग्य सेवा मुफ्त में रखा गया है। आप सभी भक्त उसका लाभ ले सकते हैं। जरा फार मोठ्या प्रमाणामध्ये पालखी कार्यक्रम होत आहे तेव्हा आपण सर्व भक्तांनी त्या कार्यक्रमामध्ये सुद्धा सहभागी होऊन कार्यक्रमाची शोभा बनाने का है। आप सभी से विनती करते हैं रात्री भगवंतों आने ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಾಲಕಿ ಕಾರ್ಯಕ್ರಮವನ್ನು ಜರುಗ್ತಾ ಇದೆ।
ಇದೇ ರೀತಿ ತಾವು ರಾತ್ರಿ ಆ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮ ಡಿಸೆಂಬರ್ 12 ಸ್ಟಾರ್ಟ್ ಆಗಿರ್ತಕ್ಕಂಥ ಜಾತ್ರೋತ್ಸವ ಇವತ್ತೇನಂದ್ರೆ ಕೊನೆಯದಿದೆ ಸಂಡೇ. ಈ ಸಂಡೇ ಕೊನೆ ಮುಕ್ತಾಯ ಇದೆ. ಎಲ್ಲ ಇಲ್ಲಿ 5 ಸಂಡೇ ಬಂದಿದೆ. 5 ಸಂಡೇ ಅಂದರೆ ಶಿಸ್ತು ಎಲ್ಲ ಆಂಧ್ರ ಮಹಾರಾಷ್ಟ್ರ ಬಂದಿರ್ತಕ್ಕ ಜನನೂ ಕೂಡ ಶಿಸ್ತಾಗಿ ಏನಂದ್ರೆ ದರ್ಶನ ತೊಗೊಂಡು ಪಡ್ಕೊಂಡು ಹೋಗಿದ್ದಾರೆ. ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೆಯ ರೀತಿಯ ದರ್ಶನ ಸಿಕ್ಕಿದೆ. ಮತ್ತು ಇಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಲಿಲ್ಲ. ಜನರಿಗೆ ದರ್ಶನದಾಗಲಿ ಗುಂಡದ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಸಮಸ್ಯೆ ಆಗಲಿಲ್ಲ. ಒಳ್ಳೆಯ ರೀತಿಯಿಂದ ಆಗಿದೆ ಅಂತ ನನಗೆ ಅನಿಸ್ತದೆ. ಈಗ ಅದಕ್ಕೆ ಇವತ್ತು ಮುಂದಿನ 3ನೇ ತಾರೀಕಿಗೆ ಸಮಾಪ್ತಿ ಆಗ್ತದೆ. ಈ ಒಂದು ಮೈಲಾರಮಳ 1 ತಿಂಗಳ ಜಾತ್ರಾ ಉತ್ಸವ ಎಲ್ಲಿ ಆಂಧ್ರದಿಂದ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಪೂರ ಬಿಜಾಪುರದಿಂದ ಜನ ಬರ್ತಾರೆ. ಮತ್ತೇನು ಇವತ್ತು ರಾತ್ರಿನೂ ಕೂಡ ಪಲ್ಲಕ್ಕಿ ಇದೆ. ಇವತ್ತು ನಂದಿ ಮೇಲೆ ಮೆರವಣಿಗೆ ಲಾಸ್ಟ್ ಕೊನೆಯದಾಗಿ. ಪ್ರತಿ ಸಂಡೇ ಏನಂದ್ರೆ ಪಲ್ಲಕ್ಕಿ ಉತ್ಸವ ಇತ್ತು. ಇದು ಕೊನೆ ಪಲ್ಲಕ್ಕಿ ಉತ್ಸವ ಆಗಿದೆ. ಇದನ್ನು ಇವತ್ತು ರಾತ್ರಿ ಪಲ್ಲಕ್ಕಿ ಉತ್ಸವ ಎಲ್ಲ ಸಾಯಂಕಾಲ ಈ ಕಾರ್ಯಕ್ರಮ ಮುಗೀತು ಅಂದ್ರೆ ಈ ನಮ್ಮದು 1 ತಿಂಗಳ ಜಾತ್ರೆ ಒಂದು ಒಳ್ಳೆಯ ರೀತಿಯಿಂದ ಮುಕ್ತಾಯ ಆಗಿದೆ ಅಂತ ಹೇಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮೈಲಾರಮಲ್ಲಣ್ಣ ದೇವರ ಜಾತ್ರೆಯು 1 ತಿಂಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದ್ದು, ಇದೊಂದು ಡಿಸೆಂಬರ್ 7ರಿಂದ ಪ್ರಾರಂಭವಾದ ಜಾತ್ರೆಯು ಜನವರಿ 3ರವರೆಗೆ ಅತ್ಯಂತ ವಿಜೃಂಭಣೆಯನ್ನು ಜರುಗುತ್ತಿದೆ. ಈ ಒಂದು ಜಾತ್ರೆಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಆಂಧ್ರದಿಂದ ದೇಶದ ವಿವಿಧ ಮೂಲೆಯಿಂದ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಭಂಡಾರವನ್ನು ಹಾರಿಸಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ದೇವರಿಗೆ ಸಜ್ಜಿ ರೊಟ್ಟಿ, ಚಟ್ನಿ ಖಾರ, ಪಾಯಸ ಈ ರೀತಿ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ಇಲ್ಲಿರುವಂತಹ ಒಗ್ಗೈಗಳಿಗೆ ಕೋಟಂಬಿಗಳನ್ನು ತುಂಬಿ ಅವರಿಗೆ ಊಟ ಮಾಡಿಸುವುದು ಇಲ್ಲಿನ ಒಂದು ವಿಶೇಷತೆ ಆಗಿದೆ. ಈ ಒಂದು ದೇವಸ್ಥಾನವು 1000 ವರ್ಷಗಳ ಹಿಂದಿನ ಒಂದು ದೇವಸ್ಥಾನವಾಗಿದ್ದು, ಇಲ್ಲಿ ಸಾಕ್ಷಾತ್ ಶಿವನೇ ಒಂದು ಮಾರ್ತಾಂಡ ಭೈರವನ ಅವತಾರ ತಾಳಿ ಮಲ್ಲಾಸುರ ಮತ್ತು ಮಣಿಕಾಸುರ ಎನ್ನುವ 2 ದೈತ್ಯರಿಗೆ ಸಂಹಾರ ಮಾಡಿದಂತಹ ಒಂದು ಪುಣ್ಯ ಸ್ಥಳವೇ ಸುಕ್ಷೇತ್ರ ಮೈಲಾರ. ಈ ಒಂದು ಕ್ಷೇತ್ರಕ್ಕೆ ಪ್ರೇಮಪುರ, ದಕ್ಷಿಣ ಕಾಶಿ, ಆದಿ ಮೈಲಾರ ಹಾಗೂ ಖಾನಾಪುರ ಎಂಬ ಹಲವು ಹೆಸರುಗಳಿಂದ ಕರೆಯುವುದುಂಟು. ಇಲ್ಲಿ 108 ತೀರ್ಥಕುಂಡಗಳಿದ್ದು ಒಂದೊಂದು ಕುಂಡವೂ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿಗೆ ಬಂದು ದೇವಸ್ಥಾನದಲ್ಲಿರುವಂತಹ ಒಂದು ಕುಂಡಗಳಲ್ಲಿ ಸ್ನಾನ ಮಾಡಿ ಹಸಿ ಮೈಯಿಂದ ದೇವರಿಗೆ ಸುತ್ತನ್ನು ಹಾಕಿ ದೇವರನ್ನು ದರ್ಶನವನ್ನು ಪಡೆಯುತ್ತಾ ಭಂಡಾರ ಹಾರಿಸುತ್ತಾ ಶಿವಮಲ್ಲಹರಿ 7 ಕೋಟಿ ಯುಗೆ ಎನ್ನುವ ಒಂದು ಜಯಘೋಷದ ಜೊತೆಗೆ ದೇವರ ಒಂದು ಸ್ತುತಿಯನ್ನು ಮಾಡುತ್ತಾರೆ. ಧನ್ಯವಾದಗಳು. ಭಂಡಾರ ಮತ್ತು ಕೊಬ್ಬರಿಯು ಒಂದು ವಿಜಯದ ಸಂಕೇತವಾಗಿ ಬರುವಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಹಾರಿಸುತ್ತಾರೆ. ದೇವರು ಮತ್ತು ದೈತ್ಯರ ಮಧ್ಯೆ ಯುದ್ಧ ನಡೆಯುವಂಥ ಒಂದು ಸಮಯದಲ್ಲಿ ದೇವತೆಗಳ ಸೈನ್ಯಕ್ಕೆ ಗಾಯವಾದರೆ ಮೈಲಾರ ಮಲ್ಲಣ್ಣ ಈ ಒಂದು ಭಂಡಾರ ಹಚ್ಚಿ ಗಾಯವನ್ನು ವಾಸಿ ಮಾಡ್ತಾ ಇದ್ದನು. ಹಾಗೂ ಅಂದಿನ ಕಾಲದಲ್ಲಿ ಭಕ್ತಾದಿಗಳಿಗೆ ಬಂದಂತಹ ಎಲ್ಲ ರೋಗಗಳಾಗಲಿ ಸಮಸ್ಯೆಗಳಾಗಿ ಭಂಡಾರ ಹಚ್ಚುವುದರ ಮೂಲಕ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಿದ್ದನು. ಅದೇ ಒಂದು ನಂಬಿಕೆಯ ಮೇಲೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಇಂದಿಗೂ ಕೂಡ ತಮ್ಮ ಹಣೆಯ ತುಂಬ ಭಂಡಾರ ಹಚ್ಚಿ ಹಾರಿಸಿದರೆ ತಮ್ಮಲ್ಲಿರುವಂತಹ ಎಲ್ಲ ರೋಗಗಳಾಗಲಿ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾಗಿ ಎಲ್ಲವೂ ಕೂಡ ದೂರವಾಗುತ್ತವೆ ಎನ್ನುವುದು ಒಂದು ನಂಬಿಕೆಯಾಗಿದೆ.
ಬೀದರ್ ನಗರದ ನೌಬತ್ ಬಳಿ ನೂತನವಾಗಿ ಆಕ್ಸಿಲೈಫ್ ಆಸ್ಪತ್ರೆಯನ್ನು ಜನವರಿ 2ರಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಲಿದ್ದಾರೆ ಎಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ತಿಳಿಸಿದರು. ಬೀದರ್ ಜನತೆಗೆ ಅಲ್ಲದೆ ಸುತ್ತಮುತ್ತಲಿನ ಹಳೆಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಸುಮಾರು 50 ಹಾಸಿಗೆಗಳು ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಇದೆ. 30 ಜನ ಸಿಬ್ಬಂದಿ ವರ್ಗದವರಿದ್ದಾರೆ. ವಸಂತ ಕಾಲೇಜಿನ ಅಧ್ಯಕ್ಷರಾದ ಚಂದ್ರಕಾಂತ್ ಗದ್ಗೆ ಮಾತನಾಡುತ್ತಾ, ಇಲ್ಲಿ ಮಹಿಳಾ, ಮಕ್ಕಳ ಮತ್ತು ಹೃದಯ ಕಾಯಿಲೆ ಚಿಕಿತ್ಸೆ ನೀಡಲಾಗುವುದು. ಬಡ ಜನರಿಗೆ ಸೇವೆ ನೀಡುವ ಉದ್ದೇಶದಿಂದ ಈ ಆಸ್ಪತ್ರೆ ನಿರ್ಮಿಸಲಾಗಿದೆ. ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು. ಬೀದರ್ ಜಿಲ್ಲಾ ಜನರು ಹೈದರಾಬಾದ್, ಸೋಲಾಪುರ್, ಗುಲ್ಬರ್ಗಾ ಹೀಗೆ ನಾನಾ ಭಾಗಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಇವಾಗ ಬೀದರ್ ಜಿಲ್ಲೆಯಲ್ಲಿಯೇ ನಮ್ಮ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಜನವರಿ 2ರಂದು ಆಕ್ಸಿಲೈಫ್ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಪೂಜ್ಯ ಶ್ರೀ ಗುರುಬಸವ ಪಟ್ಟಲಿಂಗ ದೇವರು, ಪೂಜ್ಯ ಶ್ರೀ ಜನಪ್ರಕಾಶ ಸ್ವಾಮೀಜಿ, ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಪಿ ಖಂಡ್ರೆ, ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಬೀದರ್ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ, ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಜಿ ಮೂಳೆ, ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಬ್ರಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, ಡಿಎಚ್ಒ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ, ಡಾಕ್ಟರ್ ಎಂಡಿ ಅಹಮದುದ್ದೀನ್, ಬೀದರ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್, ಬುಡಾ ಅಧ್ಯಕ್ಷರಾದ ಬಸವರಾಜ್ ಜಬ್ಶೆಟ್ಟಿ, ನಗರಸಭೆ ಸದಸ್ಯರಾದ ವೀರ್ಶೆಟ್ಟಿ ಪಾಟೀಲ್, ಡಾಕ್ಟರ್ ನಿತಾ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ಚಂದ್ರಕಾಂತ್ ಮೋದಿ, ಯೋಗೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಭಾಗವಹಿಸಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ಗದ್ಗಿ, ಡಾಕ್ಟರ್ ಅನ್ಮೋಲ್ ಮೋದಿ, ಚಿನ್ನಮ್ಮ ಗದ್ಗಿ, ಡಾಕ್ಟರ್ ಪ್ರಿಯಾ ಗದ್ಗಿ ಮೋದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2ನೇ ತಾರೀಕು ಇನ್ನು ನೌಬಾದ್ ಇದೆ. ಮೊದಲು ಫೋರ್ಡ್ ಶೋರೂಮ್ ಇತ್ತು, ಆ ಶೋರೂಮೇ ನಾವು ಕಿರಾಯದಲ್ಲಿ ತೊಗೊಂಡಿದ್ದೆವು. ರಿನೋವೇಷನ್ ಎಲ್ಲ ಆಗಿದೆ. 2ನೇ ತಾರೀಕು ಉದ್ಘಾಟನೆ ಇಟ್ಕೊಂಡಿದ್ದೆವು. ಮೊನ್ನೆ ಈಶ್ವರ್ ಖಂಡ್ರೆ ಸಾಹೇಬರು ಉದ್ಘಾಟಕರು, ಸಾಗರ್ ಖಂಡ್ರೆ ಅವರು ಉದ್ಘಾಟಕರು, ಮುಖ್ಯ ಅತಿಥಿಗೆ ರಹೀಂ ಖಾನ್ ಇದ್ದಾರೆ, ಜಾಬ್ಶೆಟ್ಟಿ ಅವರಿದ್ದಾರೆ. ಲೋಕಲ್ ಎಲ್ಲ ಲೀಡರ್ಗಳನ್ನು ಕರೆದಿದ್ದೇವೆ. ಶೈಲೇಂದ್ರ ಬೆಲ್ದಾಳೆ ಅವರು ಬರ್ತಾಯಿದ್ದಾರೆ, ಮೂಳೆ MG ಮೂಳೆಯವರು ಬರ್ತಾಯಿದ್ದಾರೆ, MLC ಅವರು. ಹೀಗೆ ಲೋಕಲ್ ಮುಂಚೂಣಿ ರಾಜಕಾರಣಿಗಳು ಮತ್ತು ಎಲ್ಲರನ್ನ ಒಟ್ಟುಗೂಡಿಸಿ ಈ ಒಂದು ಬೀದರ್ ಜನತೆ, ಹಿಂದುಳಿದ ಬೀದರ್ ಜನತೆಯ ಸೇವೆಗೋಸ್ಕರ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಸುಮಾರು 30 ವರ್ಷದಿಂದ ಬೀದರ್ನಲ್ಲಿ ವಸಂತ ನರ್ಸಿಂಗ್ ಕಾಲೇಜ್, MG ಲಾ ಕಾಲೇಜ್ ಮತ್ತು ನರ್ಸಿಂಗ್ನ ಹಲವಾರು BSc, MSc ಮತ್ತು ಫಾರ್ಮಸಿ ಈ ಎಲ್ಲ ಕೋರ್ಸ್ಗಳೊಂದಿಗೆ ನಮ್ಮ ಸಂಸ್ಥೆ ಕಟಿಬದ್ಧವಾಗಿದೆ. ಬೀದರ್ನ ಹಿಂದುಳಿದ ಜನತೆ, ಹಿಂದುಳಿದ ಮಹಿಳಾ ಇರ್ಬೋದು ಮತ್ತು ಬೇರೆ ಬೇರೆ ಹಳ್ಳಿಯಲ್ಲಿ ಈ ಒಂದು ಸೇವೆ ಕೈಗೊಳ್ಳಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡಿ ನಾವು 30 ವರ್ಷದಿಂದ ಏನು ಸೇವೆ ಮಾಡ್ತಾ ಬಂದ್ವಿ. ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ಮಗಳು ಮತ್ತು ಹಳೆಯ ಇಬ್ಬರು ರೇಡಿಯಾಲಜಿ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರ ಸೇವೆ ಕೂಡ ಇದು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇನ್ನು ತಮ್ಮನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಬೀದರಲ್ಲಿ ನೌಬಾದ್ ಏರಿಯಲ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ 50 ಬೆಡೆಡ್ ಹಾಸ್ಪಿಟಲ್. ಇದು ಬಂದುಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರುತ್ತೆ. ಇಲ್ಲಿ ನಾವು 24/7 ಕ್ರಿಟಿಕಲ್ ಕೇರ್ ಸರ್ವಿಸಸ್, ಎಮರ್ಜೆನ್ಸಿ ಸರ್ವಿಸಸ್, ಟ್ರಾಮಾ ಕೇರ್ ಸೆಂಟರ್, ಸೆಪ್ರೇಟ್ OPD ಬ್ಲಾಕ್ ಇದೆ, ಪ್ರೈವೇಟ್ AC ರೂಮ್ಸ್ ಇದೆ. ಎಲ್ಲ ಮೇಜರ್ ಸ್ಪೆಷಾಲಿಟೀಸ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಬರ್ತ್ ಸರ್ವಿಸಸ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸರ್ವಿಸಸ್, ಆರ್ಥೋಪೆಡಿಕ್ ಸರ್ವಿಸಸ್, ಜನರಲ್ ಮೆಡಿಸಿನ್, ಕಾರ್ಡಿಯಾಲಜಿ, ನೆಫ್ರಾಲಜಿ, ಡರ್ಮ್ಯಾಟೊಲಜಿ, ಯೂರಾಲಜಿ ಆ್ಯಂಡ್ ನ್ಯೂರಾಲಜಿ ಎಲ್ಲ ಥರದ ಸೂಪರ್ ಸ್ಪೆಷಾಲಿಟಿ ಸೇವೆಗಳು ನಾವು ಕೊಡ್ತಾ ಇದ್ದೀವಿ.
ಈ ಹಾಸ್ಪಿಟ್ಲು 2ನೇ ತಾರೀಕು ಜನವರಿ 2025 ಮಾರ್ನಿಂಗ್ 11:30 ವಿ ಆರ್ ಓಪನಿಂಗ್ ಅಪ್. सुपर स्पेशलिटी के लिए भी है, जनरल मेडिसिन, जनरल सर्जरी, ऑर्थोपेडिक्स और एनेस्थेटिस्ट है, डर्मेटोलॉजिस्ट है, नेफ्रोलॉजिस्ट, यूरोलॉजिस्ट, सबके साथ हमने ऑलरेडी किया हुआ है बात एंड हम लोग दे आर रेडी टू सपोर्ट अस इन ऑल द वेज. तो उन सबकी टीम मिलके हम चाहते हैं कि एक बेटर सर्विसेज दे सके हमारे पेशेंट्स को, और जो भी आसपास के जो भी विलेजेस हैं यहाँ पे बेसिकली उनके लिए शुड बी हब, आई मीन मेन रोड पर है तो वहाँ पे सब आ सके इजीली और उनको एक्सेसिबल रहे पेशेंट्स को. सिटी तक जाने में बहुत टाइम लगता है, ऐसा कि डॉक्टर प्रिया ने बताया, तो यहीं पे उनको अगर हम लोग पूरा प्रॉपर केयर दे सकते हैं, अगर जो कि पूरी चीज़ें अवेलेबल रहे उनको, तो उनको इतना यहाँ उधर परेशान होने की ज़रूरत नहीं रहेगी, वहीं पे पूरा ट्रीटमेंट हम लोग दे देंगे उनको. और कॉर्पोरेट सेटअप है हमारा, 3 जगह सेटअप है ऑलरेडी, ये हमारा सेकेंड सेटअप है, थर्ड सेटअप गुलबर्गा में भी आने वाला है. तो टीम ऑफ डॉक्टर्स हमारे पास रेडी है, एनी टाइम फॉर 24 आवर्स अवेलेबिलिटी. रेडियोलॉजी की फुल सर्विसेज है हमारे पास, एक्सरे, अल्ट्रासाउंड, सीटी स्कैन अभी आने वाला है 1 मंथ में. पैथोलॉजी लैब भी है फुल, और मॉड्यूलर ओटी है. तो मॉड्यूलर ओटी के होने की वजह से क्या होता है कि इन्फेक्शन स्प्रेड नहीं होता है इजीली. जो भी पेशेंट्स रहते हैं उनका इन्फेक्शन, उनको पोस्ट ऑपरेटिव जो टाइम पीरियड रहता है जो उनको स्पेंड करना पड़ता है हॉस्पिटल में, वो काफ़ी कम हो जाता है उसकी वजह से. और स्पेशल रूम्स इसलिए दिए गए हैं ताकि जनरल वार्ड में यूजुअली पेशेंट्स के इन्फेक्शन फैलने के चांसेस ज़्यादा रहते हैं, तो अफोर्डेबल प्राइस में हम लोग उनको प्राइवेट वार्ड में सर्विसेज देंगे, सेम सर्विसेज जो बाकी हॉस्पिटल्स में जनरल वार्ड में मिलता है. ಫ್ಯಾಷನ್ ಶೋ ಮತ್ತು ಮಾಡೆಲಿಂಗ್ ಎಂಬುದು ಮಹಿಳೆಯರು, ಮಕ್ಕಳು ಮತ್ತು ಯುವಕ ಯುವತಿಯರಿಗೆ ಉತ್ತಮ ವೇದಿಕೆಯಾಗಿದೆ. ಇದರಿಂದ ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಾಧನೆ ಮಾಡಬೇಕೆಂಬ ಉತ್ಸಾಹ ಬದುಕಿನಲ್ಲಿ ಮೂಡುತ್ತದೆ ಎಂದು ಶೋನ ನಿರ್ದೇಶಕಿ ಶ್ರೀಮತಿ ರಂಜನಾ ಪಾಟೀಲ್ ತಿಳಿಸಿದರು. ನಗರದ ಗುಂಪಾ ರಸ್ತೆಯಲ್ಲಿರುವ NS ಮುಚ್ಚಳಂಬೆ ಫಂಕ್ಷನ್ ಹಾಲ್ನಲ್ಲಿ SP ಫ್ಯಾಷನ್ ಮತ್ತು ಮಾಡೆಲಿಂಗ್ ಹಬ್ ಬೀದರ್ ವತಿಯಿಂದ ಜರುಗಿದ್ದ ಐಕಾನ್ ಆಫ್ ಡೆಕ್ಕನ್ 2024 ಶೋ ನಡೆಸಿದ ಬಳಿಕ ವಿಜೇತರ ಹೆಸರು ಘೋಷಣೆ ಮಾಡಿ ಮಾತನಾಡಿದ್ದರು. ಈ ಶೋನಲ್ಲಿ ಬೀದರ್ ಜಿಲ್ಲೆ ಸೇರಿದಂತೆ ಪಕ್ಕದ ಕಲಬುರಗಿ ಜಿಲ್ಲೆಯಿಂದಲೂ ಆಗಮಿಸಿ ಫ್ಯಾಷನ್ ಶೋ ಮತ್ತು ಮಾಡೆಲಿಂಗ್ನಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ದಾರೆ. ಒಟ್ಟು 45 ಜನರು ಪಾಲ್ಗೊಂಡಿದ್ದರು ಎಂದು ರಂಜನಾ ಪಾಟೀಲ್ ತಿಳಿಸಿದ್ದರು. ಇದೇ ವೇಳೆ ತೀರ್ಪುಗಾರರಾಗಿ ತಮಿಳುನಾಡಿನ ಅಬುಬಲ್ ಹಸ್ರತ್ ಮತ್ತು ವರಲ್ ಚೌಧರಿ ಆಗಮಿಸಿದ್ದರು. ಮಕ್ಕಳ ಶೋ ವಿಭಾಗದಲ್ಲಿ ಖುಷಿ ರೆಡ್ಡಿ ಪ್ರಥಮ, ಆದ್ಯ ದ್ವಿತೀಯ, ಅನನ್ಯ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಹುಡುಗರ ಶೋ ವಿಭಾಗದಲ್ಲಿ ಸಿದ್ಧಾಂತ್ ಪ್ರಥಮ, ಆರುಷ್ ದ್ವಿತೀಯ, ಆಯುಷ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಯುವತಿಯರ ಶೋನಲ್ಲಿ ಕಾವ್ಯ, ಪೂಜಾ ಮತ್ತು ಮಂಜುಳಾ ತಲಾ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದುಕೊಂಡರೆ, ಯುವಕರ ಶೋನಲ್ಲಿ ನಿತಿನ್ ಕೃಷ್ಣರೆಡ್ಡಿ ಮತ್ತು ಮಹೇಶ್ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಿಟ್ಟಿಸಿಕೊಂಡರೆ, ಶ್ರೀಮತಿಯರಿಗಾಗಿ ನಡೆದ ಶೋನಲ್ಲಿ ಅರ್ಪಿತಾ ಗಾದ ಮತ್ತು ಅನ್ನಪೂರ್ಣ ಪ್ರಥಮ, ದ್ವಿತೀಯ ಸ್ಥಾನ ಪಡೆದುಕೊಂಡು ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಎಲ್ಲ ವಿಜೇತರಿಗೆ ಪ್ರಮಾಣ ಪತ್ರ ಮತ್ತು ಚಾಂಪಿಯನ್ ಟ್ರೋಫಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು, ಪಾಲಕರು, ಯುವಕ ಯುವತಿಯರು ಪಾಲ್ಗೊಂಡಿದ್ದರು. Outfit and her makeup of the kids category icon of second 2024.
Can we have a big round of applause for Mr. Michael of Kenya? Get all the balls down. Desi jagi tata jibi na sarkati gaj des speaker at majde runde. So for the group picture, the Mrs. Contestant 26 had requested her in-law and the husband to join for the group picture, please. Also her mother. So before doing both the winner and runner to be around. This time I would really request Fagin ma'am to join with them because celebrating Mrs. Idol of Deccan 2024, it does really holds the strength and power the entire family. Can we have a big round of applause? Arpita Gada, and I'm here today standing as a Mrs. Bidar. So I'm very grateful to stand here, and I also thankful Mrs. Ranjana Patil for asking me to participate and giving me courage on the stage. Thank you everyone. ಅನ್ನಪೂರ್ಣ ನಾನು ಕಲಬುರಗಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಮಿಸ್ಸಸ್ ಪಾರ್ಟಿಸಿಪೇಟ್ ಮಾಡಿದ್ದು, ಬಟ್ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದು ವಿನ್ನರ್ ಆಗಬೇಕಂತಿಲ್ಲ. ಜಸ್ಟ್ ನನ್ನ ಡ್ರೀಮ್ ಇತ್ತು ಈ ಸ್ಟೇಜ್ ಮೇಲೆ ಬರ್ಬೇಕಂತ ಹೇಳಿ. ಬಟ್ ಇವತ್ತು ವಿನ್ನರ್ ಆಗಿನಿ ಭಾಳ एक्साइटेड अंदर खुशी आगलती मैंने थैंक यू फॉर। हाँ, हमारे पास सब बच्चे पार्टिसिपेट करे, लास्ट ईयर भी करे और ये ईयर भी करे, और कलबुर्गी बसवा कल्याण से ही बाहर से आके बच्चे हमारे पास पार्टिसिपेट कर रहे हैं, और ये ईयर भी नए नए बच्चे सब आके पार्टिसिपेट कर रहे हैं। और हमारे गेस्ट है अब्बू हर्षद सर है, और डॉक्टर दिव्या मैम है, और रूपा पाटिल मैम है। ये सब हमारे 45 स्टूडेंट 2 ईयर्स से सर, 2023 में और 2024 में। हाँ सर, मैं 7 ईयर्स से मैं इसमें ये कर रही हूँ, वर्क कर रही हूँ। हमारे साथ है अब्बू सर है, और उसके साथ ये करके कर रही हूँ मैं। और नेक्स्ट हमें ऐसा ही बाहर भी कर रहे हैं। हमारे टीम के वर्क सब बेंगलुरु है, और हैदराबाद, मुंबई, पुणे से सबसे है। वो हमारे तरफ बिदर में भी करो तुम बोल के, इसलिए मुझे वो सजेस्ट करे थे, इसलिए मैं इधर कर रही हूँ। रेस्पॉन्स है सर, लास्ट ईयर भी करी मैं, 95 बच्चे पार्टिसिपेट करे थे हमारे पास। संदेश वही, बच्चों को अच्छा करना, इसलिए आगे जाना। हमारे बिदर में करे बोल के, इसलिए बाहर भी करना बोल के मैं, मेरा एक ये है, इसलिए बच्चों को। इधर 2 डेज का प्रोग्राम था, कल भी करे और आज भी करे, इसलिए बच्चों को सब थोड़ा एक्सपीरियंस हो गया। अभी आगे भी करना चाहते हैं, वो बाहर भी करना चाहते हैं, वो हैदराबाद, मुंबई, पुणे बाहर भी करने चाह रहे हैं, और ऑलरेडी हमारे बच्चे बाहर भी कर रहे हैं। अभी सारे किड्स हैं, लेडीज़ हैं, बॉयज़ हैं, और वुमेन्स हैं जिन्होंने पार्टिसिपेट किया, और 2 दिन की इनकी ट्रेनिंग रही। इन ट्रेनिंग में लोगों ने बहुत अच्छे से सीखा। तो एक SP फैशन रंजना आप लोगों को प्लेटफॉर्म दे रही है अपने अंदर की एबिलिटी को बाहर निकालने के लिए, तो उसका साथ दीजिए। नेक्स्ट सीजन 3 के लिए रेडी हो जाइए। बेस्ट शो था। अबू सर जज थे यहाँ पर, तो थैंक यू अबू सर, जो केरला से, आई थिंक तमिलनाडु से सर ने यहाँ पर आके हम लोगों को मोटिवेट किया है। और जितने भी यहाँ पर आप लोग देखे होंगे जो वॉक किए हैं, ये सारा कोरियोग्राफी सर के ही थ्रू हुआ है। तो वुमेन एम्पावरमेंट के लिए वर्क कर रही हूँ। तो यहाँ पर जब SP फैशन वीक में वुमेंस के लिए ज़्यादा अपॉर्चुनिटीज़ दिखी, तो मैं चाहती हूँ कि जितने भी लेडीज़ हैं जो अपना जो भी टैलेंट है दिखाना चाहती हूँ, उनके लिए यहाँ पर एक स्टेज है, तो ज्वाइन कीजिए, एंजॉय कीजिए और आगे बढ़िए। फैशन जज टुडे मैंने आज का शो जज किया था। मेरा वर्क फैशन जजिंग में पास्ट 3 ईयर से हो रहा है। मैंने इंडिया और इंटरनेशनल जज कर रहा हूँ। मेरी हिंदी थोड़ी ख़राब है, बट स्टिल आई वांटेड टू गिव इन हिंदी। और आज यहाँ पे सेकेंड टाइम आया हूँ मैं, एंड इट वाज अ वेरी वंडरफुल एक्सपीरियंस, बिकॉज यहाँ पे सब बोल रहे हैं छोटा गाँव है, ऐसा नहीं है। बिकॉज आई कुड से अ लॉट ऑफ पीपल्स यहाँ से आके मिस और मिसेस इंडिया और यहाँ तक इंटरनेशनल भी जा चुके हैं। और फॉर एग्जांपल आज रंजना जी ने ऑर्गेनाइज़ किया, और उन्हीं के बेटी भी किड्स मिस इंडिया में भी विन कर चुकी है। हम बहुत ज़्यादा टैलेंट्स देखते हैं ऐसे छोटे गांव से, और हमारा यही प्रार्थना और इच्छा है कि मतलब यहाँ से पीपल्स आए और आगे बढ़े, स्पेशली विमेंस, बिकॉज ये कल्चरल अंदर के आता है। बिकॉज ज़्यादा लोगों को ना मतलब फ़ैशन के थ्रू से थोड़ा गलत फहमी हो रहा है कि फ़ैशन से छोटा कपड़ा होता है, ऐसा नहीं होता बिल्कुल। फ़ैशन इज़
इज़ ऑल अबाउट कल्चर। हमारा जो कल्चर है वो हम रिप्रेजेंट कर रहे हैं। आज आपने देखा कि शिव तांडव यहाँ पे चला था, उसमें हम ट्रेडिशनल राउंड में सबको वॉक करने के लिए लगे, विच मीन्स आज कल्चरल प्रिजर्वेशन में हम एक एग्जाम्पल सेट करा रहे हैं। सो बीइंग ए फैशन जज, हम यहाँ पे बता रहे हैं कि फैशन इज़ नॉट जस्ट अबाउट द शॉर्ट क्लॉथ, इट इज़ अबाउट द कल्चर। थैंक यू सो मच फॉर ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದ ರಾಚೋಟೇಶ್ವರ ಸಂಸ್ಥಾನ ಮಠದಲ್ಲಿ ಜನವರಿ 1ರಿಂದ 11ರವರೆಗೆ ಸಿದ್ದರಾಮೇಶ್ವರ ನಮ್ಮೂರ 12ನೇ ಜಾತ್ರೆ ಹಾಗೂ ಮಠದ ಪೀಠಾಧಿಪತಿ ಹಾವಲಿಂಗೇಶ್ವರ ಶಿವಾಚಾರ್ಯರ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಜಾತ್ರೆ ಪ್ರಯುಕ್ತ ಮಠದಲ್ಲಿ ನಿತ್ಯ ರಾಚೋಟೇಶ್ವರರ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ಪೂಜೆ, ಸಂಜೆ ಸುಮಂಗಲಿಯರಿಂದ ಗಂಗಾ ಪೂಜೆ, ರಾತ್ರಿ ಧರ್ಮಸಭೆ ಹಾಗೂ ಅನ್ನದಾಸೋಹ ನಡೆಯಲಿದೆ. ಬುಧವಾರ ರಾತ್ರಿ 8ಕ್ಕೆ ನಡೆಯುವ ಸಮಾರಂಭದಲ್ಲಿ ಸಂಸದ್ ಸಾಗರ್ ಖಂಡ್ರೆ ಜಾತ್ರೆಯನ್ನ ಉದ್ಘಾಟಿಸಲಿದ್ದಾರೆ. ಹಾನಗಲ್ ಕುಮಾರ ಶಿವಯೋಗಿಗಳ ನೂತನ ಮೂರ್ತಿಯ ಅನಾವರಣವನ್ನು ಮಾಡಲಿದ್ದಾರೆ. ಭಾತಂಬರದ ಶಿವಯೋಗೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ಹಾಗೂ ಹಾವಗಿಲಿಂಗೇಶ್ವರ ಶಿವಾಚಾರ್ಯರ ನೇತೃತ್ವ ವಹಿಸಲಿದ್ದಾರೆ. ಜಾತ್ರೆಯ ಅಂಗವಾಗಿ ಮಠಕ್ಕೆ ಸುಣ್ಣ ಬಣ್ಣ ಬಳಿಯಲಾಗಿದೆ. ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಗ್ರಾಮದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಎಂದು ತಿಳಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.